ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಸಾಗರ್. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿನ ಹೆಬ್ಬಾಗಿಲು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದಿಂದ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಸೋಲಿಸಿ ಕಳೆದ ಬಾರಿ ಚುನಾವಣೆಯಲ್ಲಿ ಭೀಮಣ್ಣ ನಾಯಕ್ ಶಾಸಕರಾಗಿ ಆಯ್ಕೆಯಾಗಿದ್ರು. ಭೀಮಣ್ಣ ನಾಯಕ್ ಕೊಟ್ಟಂತಹ ಭರವಸೆ ಕಳೆದ 2.5 ವರ್ಷದ ಅವಧಿಯಲ್ಲಿ ಈಡೇರಿಸಿದ್ದಾರ. ಜನರು ಅವರ ಮೇಲೆ ಇಟ್ಟಂತಹ ನಿರೀಕ್ಷೆಗಳು ಈಡೇರಿದೆಯಾ ಅನ್ನೋದನ್ನ ಕ್ಷೇತ್ರದ ಮತದಾರರ ಬಳಿಯೇ ಕೇಳ್ಕೊಂಡು ಬರೋಣ. 2.5 ವರ್ಷದ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಭೀಮಣ್ಣ ನಾಯಕ್ ಇಲ್ಲಿ MLA ಆಗಿದ್ರು. ನೀವು 2 ವರ್ಷ ಆಡಳಿತ ನೋಡಿದ್ರೆ ಹೇಗೆ ಸರ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ? ಏನು ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ರೋಡ್ ಮಾತ್ರ ಇನ್ನೂ ಏನು ಸರಿಯಾಗಿದೆ. ರೋಡ್ ಸಿಕ್ಕಾಪಟ್ಟೆ ಇದಾಗಿದೆ. ಈ 1.5 ವರ್ಷದಿಂದಲೂ ರೋಡ್ ಗಾಡಿ ಪಡಲಿಕ್ಕೆ ಆಗುದಿಲ್ಲ. ಇದನ್ನು ಸರಿಯಾದ್ರೆ ಆಗಿಲ್ಲ. ಬಹಳ ಭರವಸೆಗಳನ್ನು ಕೊಟ್ಟು ಅವರು MLA ಆಗಿದ್ರು. ಮತ್ತೆ ಸಾಕಷ್ಟು ಸಾರಿ ಗೆದ್ದಂತ ಕಾಗೇರಿ ಅವರನ್ನು ಸೋಲಿಸಿ MLA ಆಗಿದ್ರು. ಬಹಳ ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳು ಈಡೇರ್ತಿದೆ. ಬೇರೆ ಬೇರೆ ಕೆಲಸ ಎಲ್ಲ ಏನ್ ಮಾಡ್ಯಾರ? ತಕ್ಕ ಮಟ್ಟಿಗೆ ನಡೀತಾ ಇದೆ. ಹೌದು, ಪೂರ್ತಿ ಅಲ್ಲದಾಗಿದ್ರು ತಕ್ಕ ಪಟ್ಟಿ ನಡೀತಾ ಇದೆ. ಕಳೆದ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಇಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಸೋಲಿಸಿ ಭೀಮಣ್ಣ ನಾಯಕ್ MLA ಆಗಿದ್ರು. 2.5 ವರ್ಷದ ಅವರ ಆಡಳಿತಾವಧಿ ಹೇಗೆ ತೃಪ್ತಿ ತಂದಿದೆಯಾ? ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿಸಿರ? ಏನ್ ಮಾಡ್ಯಾರ ಸರ್ ಇಲ್ಲಿ ಕೆಲಸ? ಖಂಡಿತ ಸರ್, ಭೀಮಣ್ಣ ನಾಯಕರು ನಿಜವಾಗಿ ಹೇಳ್ಬೇಕಂದ್ರೆ ಶಿರಸಿ ಸಿದ್ದಾಪುರಕ್ಕೆ ಒಂದು ಹೊಸ ಆಶಾ ಕಿರಣ ಅಂತ ಹೇಳ್ಬೋದು ನಾವು. ಯಾಕಂತಂದ್ರೆ ಇಲ್ಲಿ 30 ವರ್ಷದಲ್ಲಿ ನಾವು ಆಡಳಿತ ನೋಡಿದ್ದೇವೆ. ಈಗ ಇವ್ರು ಬಂದ ನಂತರ ಇವರು ಜನನಾಯಕ, ಸಾಮಾನ್ಯ ಜನರ ಸಂಗಡ ಇವತ್ತು ಸೇರಿ ಇವತ್ತೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭೀಮಣ್ಣ ನಾಯಕರು ಈ ಶಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ ನಮಗೊಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ. ಇವತ್ತು ಅವ್ರ ಆಫೀಸ್ ಕಡೆ ಹೋದ್ರೆ ನೀವು ಯಾವುದೇ ಪಕ್ಷದವ್ರು ಇರ್ಬೋದು, ಮತ್ತೆ ಯಾರೇ ಮಧ್ಯವರ್ತಿಗಳು ಇಲ್ಲದೆ ನೇರ ಅವ್ರ ಹತ್ರ ಕುತ್ಕೊಂಡು ಅವ್ರ ಕಷ್ಟ ಸುಖ ಕೇಳಿ ಇಮಿಡಿಯೇಟ್ ಆಗಿ ಸ್ಪಂದಿಸುವಂತ ಅವರಲ್ಲಿ ಗುಣವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಇದು ನಮ್ಮ ಶಿರಸಿ ಸಿದ್ದಾಪುರಕ್ಕೆ ಒಂದು ಅದ್ಭುತವಾದಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು ಭೀಮಣ್ಣ ನಾಯಕ. ಸರ್ ಏನೇನ್ ಮಾಡ್ಯಾರ ಈಗ 2.5 ವರ್ಷದಲ್ಲಿ ಅವರ? ಭೀಮಣ್ಣ ನಾಯಕರು ಸರ್ ಈಗ ಆಲ್ರೆಡಿ ಅವರು ಈ ಕ್ಷೇತ್ರ ನಿಮ್ಗೆ ಗೊತ್ತಿದೆ, ಶಿರಸಿ ಸಿದ್ದಾಪುರದಲ್ಲಿ ಈಗ ನಮ್ಗೆ ಕಾಣ್ತಾ ಇರುವಂತದ್ದು ಸಾಮಾನ್ಯವಾಗಿ ರಸ್ತೆ ಹೊಂಡ ಹಾಗೆ ಈಗ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಳೆದ ಇತ್ತೀಚಿನ ಒಂದು 10-20 ವರ್ಷಗಳಲ್ಲಿ ಇಷ್ಟು ಒಂದು 6 ತಿಂಗಳ ಮಳೆ ಯಾವಾಗೂ ಆಗಿರ್ಲಿಲ್ಲ. ಹೆಚ್ಚು ಮಳೆ ಆದ ಕಾರಣಕ್ಕಾಗಿ ರಸ್ತೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಹಾಗಾಗಿ ಭೀಮಣ್ಣ ನಾಯಕರು ಈಗ ಸಾಕಷ್ಟು ಅನುದಾನ ತರ್ತಾ ಇದ್ದಾರೆ. ಎಲ್ಲ ಶಾಲೆಗಿರ್ಬೋದು ಅಥವಾ ರಸ್ತೆಗಿರ್ಬೋದು, ಆಸ್ಪತ್ರೆಗಿರ್ಬೋದು, ಪ್ರತಿಯೊಂದಕ್ಕೂ ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಪ್ರತಿಯೊಂದು ತಾವು ನಿಂತು ಏನ್ ಕೆಲಸ ಆಗ್ತಾ ಇದೆ ಪ್ರತಿಯೊಂದು ನೋಡಿ ಏನ್ ಸಮಸ್ಯೆ ಆಗಿದೆ ಅದನ್ನ ಅಲ್ಲಿ ಆಗಂದಾಗೆ ಕ್ಲಿಯರ್ ಮಾಡುವಂತ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ಭುತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಇನ್ನೂ ಹೆಚ್ಚಿನ ಒಂದು ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸರ್ ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಇಲ್ಲಿ MLA ಭೀಮಣ್ಣ ನಾಯಕ್ ಆಯ್ಕೆಯಾಗಿದ್ರು. ಬಹಳ ಭರವಸೆಗಳನ್ನೆಲ್ಲ ಕೊಟ್ಟು ನಾಯಕರಾಗ ಇಲ್ಲಿ ಆಯ್ಕೆ ಆಗಿರುವಂತದ್ದು. ನಿಮ್ ಭರವಸೆ ಎಲ್ಲ ಈಡೇರಿಸ್ತಿದ್ದಾರೆ? 2.5 ವರ್ಷದ ಕೆಲಸ ಹೆಂಗಿದೆ ಸರ್? ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರ ಆಡಳಿತ ಅವಧಿಯಲ್ಲಿ ಎಲ್ಲರನ್ನು ಜನರನ್ನು ಸ್ಪಂದಿಸಿದ್ದಾರೆ. ನೀವು ಎಕ್ಸಾಂಪಲ್ ಆಗಿ ಅವರ MLA ಆಫೀಸಿಗೆ ಹೋದ್ರೆ ಜನ ಹೇಗೆ ಬಂದು ಅವ್ರ ಹತ್ರ ಕೆಲಸ ಕೇಳ್ಕೊಂಡು ಬಂದಾಗ ಅವ್ರು ಹೆಂಗ್ ಸ್ಪಂದಿಸ್ತಾರೆ ನೀವೇ ನೋಡ್ಬೋದು. ಸ್ಪಂದನೆ ಓಕೆ ಸರ್. ಡೆವಲಪ್ಮೆಂಟ್ ವರ್ಕ್ ಇನ್ನು ಆಗಬೇಕಾಗಿದೆ, ಇನ್ನು ಆಗ್ತಾ ಇದೆ. ಈಗ MLA ಫಂಡ್ ಅನ್ನು ರಿಲೀಸ್ ಆಗಿದೆ. ಒಂದೊಂದು MLA ಕ್ಷೇತ್ರದಿಂದ 50 ಕೋಟಿ ಏನೋ ಸ್ಯಾಂಕ್ಷನ್ ಆಗಿದೆ. ಇದೆಲ್ಲ ಡೆವಲಪ್ ಆಗ್ತದೆ. ಬೇರೆ ಏನೇನ್ ಮಾಡ್ಯಾರ ಸರ್? ಈಗ ಶಿರಸಿ ಸಿದ್ದಾಪುರ ಬಹಳ ದೊಡ್ಡ ಕ್ಷೇತ್ರ ಇದು. ಈಗ ಸುಮಾರು ಬಸ್ಗಳನ್ನು ರೂಟಿಗೆ ಬಿಟ್ಟಿದ್ದಾರೆ. ಹೊಸ ಹಳ್ಳಿ ರೋಡ್ಗಳಾಗಿವೆ. ಅದೆಲ್ಲ ಎಲ್ಲರೂ ನೋಡುವಂತದೇ ಕೆಲಸಗಳ ಕಾರ್ಯಗಳು ಆಗ್ತಾ ಇದೆ. ಸರ್ ಈಗ ಕಳೆದ 2.5 ವರ್ಷದಿಂದ ಭೀಮಣ್ಣ ನಾಯಕ್ MLA ಆಗಿದ್ರು. ಅವರು ಡೆವಲಪ್ಮೆಂಟ್ ವರ್ಕ್ ಮಾಡ್ಯಾರ? ಹೆಂಗ ಕೊಟ್ಟ ಭರವಸೆ ಎಲ್ಲ ಈಡೇರಿಸಿದ ಸರ್. ಸಿಸಿಲಿ ಆಸ್ಪತ್ರೆನೂ ಚಲೋ ಆಗ್ತಾ ಉಂಟು, ಮತ್ತು ಬಸ್ ಸ್ಟ್ಯಾಂಡ್ ಚಲೋ ಆಗ್ತಾ ಉಂಟು. ಮತ್ತು ಸಿದ್ದಾಪುರ ನೀರಿನ ವ್ಯವಸ್ಥೆ ಇಲ್ಲ ಇತ್ತು. ಅಲ್ಲಿ 130 ಕೋಟಿ ರೂಪಾಯಿ ತಂದಾರೆ. ಅಲ್ಲಿ ಪ್ರತಿಯೊಬ್ಬರ ಮನೆ ನಾಳೆ ಉಂಟು ಸರ್. ಅಲ್ಲಿ ಮೂಲ ನೀರು ಬರೋದು ಕಷ್ಟ ಐತೆ ಸರ್. ಅಲ್ಲಿ ಜೋಗದಿಂದ ಸಿದ್ದಾಪುರ ತರುವಂತ ವ್ಯವಸ್ಥೆ ಮಾಡ್ರಿ ಸರ್. ಅಲ್ಲಿ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಭೀಮಣ್ಣ ನಾಯಕರ MLA ಆಗಿ ಆರಿಸಿ ಕಳಿಸಿದ್ರಿ. 2.5 ವರ್ಷ ಅವ್ರ ಕೆಲಸ ಹೆಂಗ್ ಮಾಡ್ತಾ ಇದಾರೆ ಸರ್? ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ತಾರೆ? ಏನು ಮಾಡ್ತಾ ಇದ್ದಾರೆ ಸರ್. ಆದ್ರೆ ರೋಡಿನ ಬಹಳ ಸಮಸ್ಯೆ ಆಗ್ತಾ ಇದೆ. ರೋಡಿಂದ ಮತ್ತೇನಿಲ್ಲ, ಬಾಕಿ ಎಲ್ಲ ಕೆಲಸ ಆಗ್ತಾ ಇದೆ ಸಣ್ಣ ಪ್ರಮಾಣದಲ್ಲಿ. ಅವರಿಗೂ ಮೇಲಿಂದ ಬರ್ಬೇಕಲ್ಲ, ಅಂದ್ರೆ ಸರ್ಕಾರದಿಂದ ಬರ್ಬೇಕಲ್ಲ, ಇದ್ರ ಸಲುವಾಗಿ ಈಗ ಬಹಳ ಸಮಸ್ಯೆ ಆಗ್ತಾ ಉಂಟು. ಬಹಳ MLA ಅವರನ್ನ ಆಯ್ಕೆ ಮಾಡ್ಬೇಕಾದ್ರೆ ಬಹಳ ನಿರೀಕ್ಷೆಗಳು ಇರ್ತಿತ್ತು ಜನರದು. ನಿರೀಕ್ಷೆ ಎಲ್ಲ ಈಡೇರ್ತಿದೆಯಾ? ಏನು ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಇಲ್ಲಾರು ಸಣ್ಣ ಪ್ರಮಾಣದಲ್ಲೂ ಆಗ್ತಾ ಇದೆ. ಆದ್ರೆ ರೋಡಿಂದ ಬಹಳ ಸಮಸ್ಯೆ, ಮತ್ತೇನಿಲ್ಲ, ಮಾಡ್ತಾ ಇದ್ದಾರೆ. ಸರ್ ಈಗ ನೀವು ಅವ್ರನ್ನ ಗೆಲ್ಸ್ಬೇಕಾದ್ರೆ ಇಲ್ಲಿನ ಜನರು ಬಹಳ ನಿರೀಕ್ಷೆ ಐತೆ. ಯಾಕಂದ್ರೆ ಕಾಗೇರಿ ಅವರು ಬಹಳ 5-6 ಸತಿ MLA ಆದವರು, ಅವ್ರನ್ನ ಸೋಲಿಸಿ ಇಲ್ಲಿ ಗೆಲ್ಸಿರೋದು. ಅವ್ರ ಭರವಸೆ ಎಲ್ಲ ಈಡೇರಿಸ್ತೀರಾ? ಜನರ ಜೊತೆ ಸ್ಪಂದನೆ ಹೆಂಗಿದೆ? ಎಲ್ಲ ಜೊತೆ ಸ್ಪಂದನೆ ಅಡ್ಡಿಲ್ಲ. 2.5 ವರ್ಷದ ಆಡಳಿತದಲ್ಲಿ ಸರ್ ಅವ್ರಿಗೆ ಎಷ್ಟು ಅಂಕ ಕೊಡ್ತೀರಿ ನಿಮಗೆ ಕಟ್ಟಕ್ಕೆ? 10ಕ್ಕೆ 6 ಅಂಕ ಕೊಡ್ತಾರ. ಇಲ್ಲಿ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಇಲ್ಲಿ MLA ಆಗಿ ಭೀಮಣ್ಣ ನಾಯಕರು ಗೆದ್ದಿದ್ರು. ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ತೀಯಾರ? ಹೆಂಗ್ ಕೆಲಸ ಹೆಂಗ್ ಮಾಡ್ತೀರ ಸರ್?
ಇಲ್ಲ, ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸನ. ಇಷ್ಟು ವರ್ಷ ನಾವು ನೋಡ್ದಂಗೆ ಇಷ್ಟು ಫಾಸ್ಟ್ MLA ಇದೆ ಫಸ್ಟ್ ಟೈಮ್ ನೋಡ್ತಿರು. ರೆಸ್ಪಾನ್ಸ್ ಮಾಡ್ತಾರೆ ಜನರಿಗೆ. ಏನೇನ್ ಕೆಲಸ ಮಾಡ್ಯಾರ ಸರ್ ಈಗ ಅವ್ರು? ನಾವು ಭಾಳ ವರ್ಷದಿಂದ ಬಸ್ ಸ್ಟ್ಯಾಂಡ್ ಇರಲಿಲ್ಲಾಗಿತ್ತು. ಇವರು ಆದ ಕೂಡ 2 ವರ್ಷದೊಳಗೆ ಬಸ್ ಸ್ಟ್ಯಾಂಡ್ ಆಯ್ತು. ಮತ್ತೆ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿತ್ತು, ಬಟ್ ಅದು ಫಾಸ್ಟ್ ಆಗಿ ನಡೀತಾ ಇರಲಿಲ್ಲ. ಇವ್ರು ಬಂದ್ಮೇಲೆ ಫಂಡ್ ಎಲ್ಲ ತಂದು ಚೆನ್ನಾಗಿ ಮಾಡಿದ್ದಾರೆ. ಹಾಸ್ಪಿಟಲ್ ಇನ್ನು ಸದ್ಯದಲ್ಲಿ ಓಪನಿಂಗ್ ಮಾಡ್ತಾರಂತೆ, ಒಳ್ಳೆ ಮಾಡಿದ್ದಾರೆ. ಈಗ ಏನೇನ್ ಭರವಸೆಗಳ ಕೊಟ್ಟಿದ್ರು ಸರ್, ಅವೆಲ್ಲ ಈಡೇರಿಸ್ತಾ ಇದಾರೆ ಏನೋ? ಅವರು ಓಟ್ ಕೇಳಬೇಕಾದ್ರೆ ಅವ್ರು ಹೇಳಿದ ಮೇಲೆ ಅಂದ್ರೆ ರಾತ್ರಿ ನೀವು 12 ಗಂಟೆ ಬೇಕಾದ್ರೆ ಫೋನ್ ಮಾಡ್ರಿ, ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೆ ಅಂತ ಹೇಳಿದ್ರು. ಈಗ ಅದು ಆ ಥರನೇ ನಡೀತದೆ. ನೀವು ರಾತ್ರಿ 10 ಗಂಟೆಗೆ ಹೋದ್ರೆ ಅವ್ರ ಆಫೀಸಲ್ಲಿ ಜನ ತುಂಬಿಕೊಂಡೇ ಇರ್ತಾರೆ. ಅಷ್ಟೆಲ್ಲ ಒಳ್ಳೆ ಮಾಡ್ತಿದ್ದಾರೆ. ಸಿರ್ಸಿ ಒಳಗಡೆ ಮಾತ್ರ ಒಳ್ಳೆ, ಮತ್ತು ಸಿದ್ದಾಪುರದಲ್ಲೂ ಚೆನ್ನಾಗಿ ಅವ್ರ ರೆಸ್ಪಾನ್ಸ್ ಇದೆ. ಇನ್ನು 2.5 ವರ್ಷದಲ್ಲಿ ಏನ್ ಕೆಲಸ ಮಾಡ್ಬೇಕಂತ ಸರ್? ಇದು ರೋಡಿಂದೆಲ್ಲ ಒಂದ್ ಸ್ವಲ್ಪ ಕ್ಲಿಯರ್ ಮಾಡಬೇಕು. ನಗರಸಭೆಯವರಂತೂ ಏನು ಕೆಲಸ ಮಾಡ್ತಿಲ್ಲ. ಅವರಿಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಫಂಡ್ ಎಲ್ಲ ಸರಿಯಾಗಿ ಯುಟಿಲೈಸ್ ಮಾಡಿಸ್ಬೇಕು. ಈಗ 10ಕ್ಕೆ ಎಷ್ಟು ಅಂಕ ಕೊಡ್ತೀರಿ ಭೀಮಣ್ಣ ಅವ್ರ ಕೆಲಸ? 2.5 ವರ್ಷದ ನೋಡಿ ಇರಲ್ಲ 9 ಅಂತೂ ಪಕ್ಕಾ ಸರ್. ಈಗ 2.5 ವರ್ಷದಿಂದ ಚುನಾವಣೆ ನಡೆಯಿತು. ಭೀಮಣ್ಣ ನಾಯಕರು MLA ಆಗಿ ಆಯ್ಕೆ ಮಾಡಿದ್ರೆ ಅವ್ರ ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ತಿದ್ದಾರೆ. ಹೇಗೆ ಕೆಲಸ ಮಾಡ್ತಾರೆ ಸರ್? ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೆಮ್ಮೆ ಉಂಟು. ಎಲ್ಲ ಬದಿಗೂ ಕೆಲಸ ಆಗ್ತಿದೆ. ಈ ರೋಡಿನ ಕಾಮಗಾರಿ ಒಂದು ನಿಂತದ ಅನ್ನೋದು ಬಿಟ್ರೆ ಮತ್ತೆಲ್ಲ ರೀತಿಯಲ್ಲೂ ಬಡವರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಳ್ಳೆ ಮಾಡ್ತಿದ್ದೆ. ಸರ್, ಈಗ ಭೀಮಣ್ಣ ಅವ್ರು ಆಯ್ಕೆ ಮಾಡ್ಬೇಕಾದ್ರೆ ಬಹಳ ನಿರೀಕ್ಷೆಗಳಿತ್ತು. ಯಾಕಂದ್ರೆ 6ನೇ ಬಾರಿ ಗೆದ್ದಂತ 6 ಸತಿ ಗೆದ್ದಂತ ಕಾಗೇರಿ ಅವರನ್ನು ಸೋಲಿಸಿ ಇಲ್ಲಿ ನೀವು ಆಯ್ಕೆ ಮಾಡಿದ್ದು. ಅವರ ನಿರೀಕ್ಷೆಗಳೆಲ್ಲ ನಿಮ್ದು ಈಡೇರಿದಿತ್ತು? ಹೌದೌದು. ಯಾಕಂದ್ರೆ ಎಲ್ಲ ಇದು ಜನರ ಸಪೋರ್ಟ್ ಇಂದ ಆಗಿದ್ದು. ಎಲ್ಲ ಜನ ಸೇರಿ ಅವ್ರಿಗೆ ತರ್ಬೇಕಂತಾನೆ ತಂದಿದ್ದು. ನಿರೀಕ್ಷೆ ಈಡೇರಿದೆ. ಹೌದೌದು. ಇನ್ನು 2.5 ವರ್ಷದಲ್ಲಿ ಏನೇನ್ ಕೆಲಸ ಮಾಡ್ಬೇಕು ಸರ್? ನಮ್ಮ ಸಿರ್ಸಿ ಊರಂತೂ ಒಂದ್ ಲೆವೆಲ್ಗೆ ತರ್ತಾರೆ ಅನ್ನೋ ನಂಬಿಕೆ ಉಂಟು. ಇಷ್ಟರ ತನ ಆಗಿಲ್ಲ, ಇನ್ನು ಆಗ್ತಾ ಉಂಟು. ಆಗ್ಲಿ, ಒಳ್ಳೇದಾಗ್ಲಿ. ಸರ್, ಭೀಮಣ್ಣ ಅವರು ಕೊಟ್ಟ ಭರವಸೆ ಈಡೇರಿಸ್ತಾ ಇದಾರ, ಹೇಗೆ? ಹೌದು ಸರ್, ಎಲ್ಲ ಸಾಧಾರಣ ಅವರು ಏನು ಕೆಲಸ ಹೇಳಿದ್ರು ಅದನ್ನೆಲ್ಲ ಮಾಡಿದ್ದಾರೆ. ಮತ್ತೆ ಇನ್ನೇನು ಮಾಡಬೇಕು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇಲ್ಲ. ಮತ್ತೊಂದು ಏನಂದ್ರೆ, ಈಗ ಎಷ್ಟೇ ಹೊತ್ತಿಗೆ ಫೋನ್ ಮಾಡಿದ್ರು ಯಾರ ಪಕ್ಷಾತೀತವಾಗಿ ಯಾರೇ ಹೋದ್ರು ಅವರಿಗೊಂದು ಹೆಲ್ಪ್ ಮಾಡುವಂತ ಕೆಲಸನೂ ಅವ್ರು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಕೆಲವೊಂದು ಇದರಿಂದ ಎಲ್ಲ ಅನುದಾನ ಕೊಡುತ್ತೆ, ರಸ್ತೆ ಆಗಿಲ್ಲ ಅಂತ ಎಲ್ಲ ಸಾರ್ವಜನಿಕರು ದೂರ ಇರುತ್ತೆ. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಭೀಮಣ್ಣ ಅವ್ರದ್ದು ಹೆಂಗಿದೆ ಸರ್? ಭೀಮಣ್ಣ ಅವರು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ನಮಗೆ. ಎಷ್ಟು ಅಂಕ ಕೊಡ್ತೀರಿ ಸರ್ 10ಕ್ಕೆ? ಅವ್ರ ಕೆಲಸ ನೋಡಿರಿ 2.5 ವರ್ಷಕ್ಕೆ ಅವ್ರಿಗೆ 10 ಅಂಕನೂ ಕೊಡ್ತೀನಿ ನಾನು. ಸರ್, ನೀವು ಈ ಕ್ಷೇತ್ರದವರು ಭೀಮಣ್ಣ ನಾಯಕರು ಕೆಲಸ ನೋಡಿದ್ರೆ ಹೇಗೆ ಕೆಲಸ ಮಾಡ್ಯಾರ ಸರ್ 2.5 ವರ್ಷದಲ್ಲಿ? ಮಾಡಿದಾರೆ, ಪ್ರಯತ್ನನೂ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಇನ್ನೂ ಮಾಡುವಂತ ಪ್ರಯತ್ನ ಬಹಳ ಇದೆ, ಮಾಡ್ಬೇಕು ಇನ್ನು. 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಭೀಮಣ್ಣ ನಾಯಕರು MLA ಆಗಿದ್ರೆ ಹೇಗೆ ಕೆಲಸ ಮಾಡ್ತಾರೆ ಈಗ ನಿಮ್ ಕೋಟೆ ಚಲೋ ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿಸಿದ್ದಾರೆ, ಚಲೋ ಕೆಲಸ ಎಲ್ಲ ಮಾಡಿಸಿದ್ದಾರೆ. ಅಡ್ಡಿಲ್ಲ, ಅವ್ರು ಬಂದಂದ್ರ ಚಲೋ ನಡೀತಾ ಉಂಟು. ಈಗ ಬಹಳ ನಿರೀಕ್ಷೆ ಆಯ್ತು ನಿಮಗೆ, ಅವೆಲ್ಲ ಈಡೇರ್ತಿದ್ಯಾ? ಭರವಸೆ ಎಲ್ಲ ಬರ್ಪಡಿಸಿದೆ. ಎಲ್ಲ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಅವರು ಇನ್ನು 2 ವರ್ಷದಲ್ಲಿ ಏನೇನ್ ಮಾಡ್ಬೇಕಂತ? ಏನೇದು ರಸ್ತೆ, ಮತ್ತೆ ಏನೋ ಬಡವ್ರ ಮಕ್ಕಳಿಗೆಲ್ಲ ಎಲ್ಲ ಏನೇನ್ ಬೇಕನ್ನೋದು, ಶಾಲೆ ಮಕ್ಕಳಿಗೆ ಅದು ಇದೆಲ್ಲ ಬೇಕು. ಇನ್ನೂ ಇಂಪ್ರೂವ್ ಆಗ್ಬೇಕು ಅಂತ ನಮ್ಮ ಆಸೆ. ಅವ್ರು ಮಾಡ್ಕೊಡ್ತಾರೆ ಅಂತ ಭರವಸೆ ಉಂಟು ನಮಗೆ. ಈಗ ಲೇಡೀಸ್ಗೆಲ್ಲ ಗ್ಯಾರಂಟಿ ಇದೆ, ಅವೆಲ್ಲ ಕೊಡಿಸ್ತಾ ಇದಾರೆ? ಬರ್ತಾ ಉಂಟು ಸರ್, ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಭೀಮಣ್ಣ ನಾಯಕರು MLA ಆಗಿರೋ ಏನ್ ಕೆಲಸ ಮಾಡ್ತಿದಾರೆ? ಹೆಂಗಿದೆ ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ಯಾರ ಏನು? ಅಡ್ಡಿಲ್ಲ, ಆದ್ರೆ ರೋಡ್ ಗೀಡೆಲ್ಲ ಸರಿ ಇಲ್ಲ. ರೋಡ್ ಎಲ್ಲ ಹಾಳಾಗೋಗಿದೆ. ಅದಕ್ಕೆ ಯಾವ್ದು ಗುಂಡಿ ಮುಚ್ಚ ಇಲ್ಲ. ಬಾಕಿ ಅವ್ರು ಸೈಲೆಂಟ್ ಆಗಿರ್ತಾರೆ, ಸೈಲೆಂಟ್ ಆಗಿ ಹೋಗ್ತಾರೆ. ಏನು ತೊಂದರೆನೂ ಇಲ್ಲ, ಏನು ಪದ್ರಾಪವೂ ಇಲ್ಲ. ಬಹಳ ಭರವಸೆಗಳನ್ನ ಇಟ್ಕೊಂಡಿದ್ರಿ ನೀವು, ಅವರು ಭರವಸೆ ಕೊಟ್ಟಿದ್ರು, ಅವೆಲ್ಲ ಈಡೇರ್ತಿದೆ ಏನ್ ಸರ್? ಸ್ವಲ್ಪ ಮಟ್ಟಿಗೆ ಈಡೇರಿದೆ, ಹೇಳೋದು ಈಡೇರಲಿಲ್ಲ, ಕೆಲವು ಈಡೇರಿದೆ. ಈಗ 2.5 ವರ್ಷದಲ್ಲಿ ಅವ್ರ ಆಡಳಿತ ನೋಡಿದ್ರೆ 10ಕ್ಕೆ ಎಷ್ಟು ಅಂಕ ಕೊಡ್ತೀರಾ ಅವ್ರದ್ದು? 6. ನಿಮ್ಮ MLA ಭೀಮಣ್ಣ ನಾಯಕ ಆಯ್ಕೆ ಆಗ್ಯಾರ, ಹೆಂಗ್ ಕೆಲಸ ಮಾಡ್ತೀರಾ ಸರ್? ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ತೀರಾ ಏನ್ ಸರ್? ಮಾಡ್ತಾ ಇದ್ದಾರೆ. ಏನೇನ್ ಮಾಡ್ಯಾರ ಸರ್ ಇಲ್ಲಿವರೆಗೆ? ಏನೆಲ್ಲ ಮಾಡಿದ್ದಾರೆ, ಏನ್ ಬೇಕಾದ್ರು ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಆಗೈತೆ, ಓಣಿಯಲ್ಲಿ ರೋಡ್ ಎಲ್ಲ ಬೀಳ್ತಾ ಇದೆ, ಆಗ್ತಾ ಇದೆ, ಒಳ್ಳೆ ಕೆಲಸ ಆಗ್ತಾ ಇದೆ. ಈಗ ಬಹಳ ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ಎಲ್ಲ ಈಡೇರಿದೆ ಏನ್ ಸರ್? ಹೆಂಗ್ ಹೇಳಿಕ್ ಬರ್ತಿತ್ತು ಹೇಳಿ ಸರ್, ನಮ್ ನಿರೀಕ್ಷೆ ಬಹಳ ಉಂಟು, ಆಗ್ಬೇಕಲ್ಲ ಎಲ್ಲ. ಆದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಹೇಳ್ಬೋದು ಸರ್. ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಇಲ್ಲಿ MLA ಭೀಮಣ್ಣ ನಾಯಕ ಆಯ್ಕೆ ಆಗಿದ್ರು, ಬಹಳ ಭರವಸೆಗಳನ್ನೆಲ್ಲ ಕೊಟ್ಟಿದ್ರು. ಈ 2.5 ವರ್ಷದಲ್ಲಿ ಅವರೆಲ್ಲ ಭರವಸೆ ಈಡೇರಿಸಿದಾರ ಹೆಂಗ್ ಸರ್? ಹೌದು, ಸದ್ಯ ನಮ್ಗೆ ಭರವಸೆ ಈಡೇರಿಸಿದ ಕಾಣ್ತದೆ. ರೋಡಿನ ಸಮಸ್ಯೆ ಇಟ್ಟು ಮಳೆಗಾಲ ಬಂತು, ಮಳೆಗಾಲ ಆಗ್ತಾ ಇಲ್ಲ, ರೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ 2.5 ವರ್ಷದಲ್ಲಿ ಏನೇನ್ ಕೆಲಸ ಮಾಡ್ಯಾರ ಸರ್ ಅವರು? ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಹಳ್ಳಿ ಭಾಗದಲ್ಲೆಲ್ಲ ಜನ ಸುಖ ಕಷ್ಟ ಸ್ಪಂದನೆ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾನೆ ಇಲ್ಲ. ಇನ್ನು ಏನೇನಾಗ್ಬೇಕು ಸರ್? ಈಗ
ಸದ್ಯ ರೋಡ್ ಕೆಲಸ ಆಗ್ತಾ ಇರ್ಬೋದು. ರೋಡ್ ಕೆಲಸ ಮಾಡುತ್ತೆ, ರೋಡ್ ಕೆಲಸ ಆಗ್ಬೋದು. ಭೀಮಣ್ಣ ನಾಯಕರನ್ನು ಗೆಲ್ಸ್ಬೇಕಾದ್ರೆ ಬಹಳ ನಿರೀಕ್ಷೆಗಳಿತ್ತು ಸರ್. ಯಾಕಂದ್ರೆ ಕಾಗೇರಿ ಅವರನ್ನು ಸೋಲಿಸಿ ಅವರನ್ನು ಗೆಲ್ಸಿರೋದು. ನಿರೀಕ್ಷೆ ಎಲ್ಲ ಈಡೇರ್ತಿದೆ ಜನರದಲ್ಲಿ. ಅವ್ರ ನಿರೀಕ್ಷೆ ಈಡೇರಿಸಿ ಸದ್ಯ ಕೆಲಸ ಆಗ್ತಾ ಇದೆ, ಅವರಿಂದ ಮಾಡ್ತಾ ಇದ್ದಾರೆ. ಎಷ್ಟು ಅಂಕ ಕೊಡ್ತೀರಿ ಸರ್ 10ಕ್ಕೆ ಅವರಿಗೆ? ಈಗ 10 ಅಂಕ 9 ಅಂಕ ಕೊಡ್ತೇವೆ. ಕಳೆದ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಇಲ್ಲಿ MLA ಭೀಮಣ್ಣ ನಾಯಕ ಆಯ್ಕೆ ಇದ್ರು. ಏನು 2.5 ವರ್ಷದಲ್ಲಿ ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ತಿದಾರ? ಹೇಗೆ ಕೆಲಸ ಮಾಡ್ತಿದಾರೆ? ಒಂದೊಂದು ಈಡೇರಿಸ್ತಾ ಇದ್ದಾರೆ ಅವರು. ಈಗ ಚುನಾವಣೆಯಲ್ಲಿ ಈಗ ಮಳೆಗಾಲದಿಂದ ರೋಡ್ ಎಲ್ಲ ಹಾಳಾಗಿದೆ. ಈಗ ಅದೇ ರೋಡ್ ಅನ್ನು ರಿಪೇರಿ ಮಾಡಬೇಕು. ಅದ್ರ ಕಡೆಯಿಂದ ಬಸ್ ಎಲ್ಲ ಹಾಳಾಗಿ ಬಸ್ಸಿನ ತೊಂದರೆ ಎಲ್ಲ ಆಗುತ್ತಿದೆ. ಬಹಳ ನಿರೀಕ್ಷೆ ಆಯ್ತು ಭೀಮಣ್ಣ ಅವರನ್ನು ಗೆಲ್ಸ್ಬೇಕಾದ್ರೆ. ಅವ್ರ ಆಡಳಿತ ನೋಡಿದ್ರೆ MLA ಹೆಂಗ್ ಕೆಲಸ ಮಾಡ್ತಾರಂತ ಈಗ? ಅದೇ ಭೀಮಣ್ಣ ಅವರು ಕೆಲಸ ಮಾಡ್ತಾರೆ. ಆದ್ರೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲ ಮಳೆಗಾಲದಿಂದ ರೋಡ್ ಎಲ್ಲ ಹಾಳಾಗಿದೆ. ಅದೇ ರೋಡಿಂದ ಎಲ್ಲಾ ಕಡೆ ಬಸ್ಸು ಟೈರ್ ಎಲ್ಲ ಹಾಳಾಗ್ತಾ ಇದೆ. ಆ ಕಾರಣದಿಂದ ಬಸ್ಸು ಒಳಗಿನ ಪರಿಸ್ಥಿತಿ ಬಹಳ ಕೆಟ್ಟಾಗ್ತಾ ಇದೆ. ಆ ಕಾರಣದಿಂದ ಎಲ್ಲ ಸಾರ್ವಜನಿಕ ತೊಂದರೆ ಆಗುತ್ತಾ ಇದೆ. 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಇಲ್ಲಿ MLA ಭೀಮಣ್ಣ ನಾಯಕ ಆಯ್ಕೆ ಆಗಿದ್ರು. ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ತಿದ್ದಾರೆ ಸರ್. 2.5 ವರ್ಷ ಆಡಳಿತ ಹೆಂಗಿದೆ ಸರ್? 2 ವರ್ಷ ಆಡಳಿತ ಕೇಳಿದ್ರೆ ಅವರು ಮಾಡಿದ ಆಡಳಿತದಲ್ಲಿ ರೋಡ್ ಶಿರ್ಸಿ ಊರಿನಲ್ಲಿ ಎಲ್ಲ ಧೂಳಿನಿಂದ ಬದುಕುವಂತಾಗಿದೆ. ಅನಾರೋಗ್ಯದ ಎಲ್ಲರೂ ಮಾಡ್ತಿದ್ರೆ ಅವ್ರಿಗೆ 10 ಸಲ ಹೇಳಿದ್ರು ಈ ಹೊಂಡ ತುಂಬು ಬಗ್ಗೆ ಆಗಲಿ, ನಗರದಲ್ಲಿ ಬಿದ್ದಂತ ಹೊಂಡಗಳ ಬಗ್ಗೆ ಆಗಲಿ ಏನು ಮಾತಾಡ್ತಾ ಇಲ್ಲ ಅವರು. ಈಗ ಡೆವಲಪ್ಮೆಂಟ್ ವರ್ಕ್ ಅದು ಬಿಟ್ಟು ಹೆಂಗೆ ಸರ್? ಡೆವಲಪ್ಮೆಂಟ್ ವರ್ಕ್ ಗ್ರಾಮ ಭಾಗದಲ್ಲಿ ಸ್ವಲ್ಪ ಆಗಿದೆ, ನಗರ ಭಾಗದಲ್ಲಿ ಯಾವ್ದು ಆದಂತದ್ದು ಕಾಣೋದಿಲ್ಲ. ನಗರ ಭಾಗದ ಡೆವಲಪ್ಮೆಂಟ್ ವರ್ಕ್ಗಳು ಯಾವ್ದು ಆಗುದು. ನಮಗೆ ಬೇಕಾದ್ರೆ ಹೋಗುತ್ತಾರೆ ಮರಾಠಕೊಪ್ಪ ನೋಡಬಹುದು, ರೋಡ್ಗಳ ನೋಡಬಹುದು, ಶಿರ್ಸಿ ರೋಡ್ಗಳು ಹೊಂಡಗಳ ನೋಡಿದ್ರೆ ನಿಮ್ಗೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಗೊತ್ತಾಗ್ತದೆ. ಈಗ 2.5 ವರ್ಷ ಆಡಳಿತದಲ್ಲಿ 10ಕ್ಕೆ ಅವರಿಗೆ ಎಷ್ಟು ಅಂಕ ಕೊಡ್ತೀರಿ? 10ಕ್ಕೆ ನಾವು ಕೊಡಬಾರ್ದಾದ್ರೆ 5 ಅಂಕ ಕೊಡಬಹುದು. ಸರ್, ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಭೀಮಣ್ಣ ನಾಯಕರು MLA ಆಗಿದ್ರು. ಹೌದು, ಬಹಳ ಭರವಸೆಗಳನ್ನು ಕೊಟ್ಟು MLA ಆಗಿದ್ದಾರೆ. ಎಲ್ಲ ಈಡೇರಿಸ್ತೀರಾ ಏನ್ ಸರ್? ಅಲ್ಲ, ಭೀಮಣ್ಣ ನಾಯಕರು ಒಳ್ಳೆ ವ್ಯಕ್ತಿ, ಒಳ್ಳೆ MLA ಅವರು. ಆದ್ರೆ ನಮ್ಮೆಲ್ಲ ಕೆಲಸ ಮಾಡ್ತಾರೆ. ಆದ್ರೆ ಏನಕ್ಕೆ ಆಗಿದೆ, ನಾನು ಭೀಮಣ್ಣ ನಾಯಕರಿಗೆ ಕೇಳಿದೆ, ಸರ್ ನಮ್ಮಲ್ಲಿ ಮೊದಲನೇ ರಸ್ತೆ ಸಮಸ್ಯೆ ಇದೆ ಬಹಳ. ನೋಡ್ರಿ ಸರ್, ನಮಗೊಂದ್ ಸ್ವಲ್ಪ ರಸ್ತೆ ಸರಿಯಾಗಿ ಮಾಡ್ಕೊಳ್ಳಿ. ಧೂಳು ಆರ್ತದೆ, ರಸ್ತೆ ಮಾಡ್ಕೊಳ್ಳೋದು ಬೇಡ, ನಗರಸಭೆ ಸ್ವಲ್ಪ ನೀರು ಹಾಕ್ಸ್ರಿ ಅಂದೆ. ಒಂದ್ಸಲ ಹಾಕ್ತಾನೆ ಸರ್ ಅಂದ್ರೆ ಒಂದ್ ದಿವಸ ಹಾಕ್ಸಿದ್ರು. ಮತ್ತೆ ನಗರಸಭೆ ಅಧ್ಯಕ್ಷರು ಹೇಳಿದೆ, ನೋಡ್ರಿ ಅದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಅದು ನಗರಸಭೆ ವ್ಯಾಪ್ತಿಗೆ ಬರೋದಿಲ್ಲ. ಆಮೇಲೆ ಭೀಮಣ್ಣ ನಾಯಕರಿಗೆ ಹೇಳಿದೆ, ನೋಡ್ರಿ ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಅದು MP ವ್ಯಾಪ್ತಿಗೆ ಬರ್ತದೆ, ಕಾಗೇರಿಗೆ ಹೇಳ್ರಿ ಅಂದ್ರು. ನಮ್ ಕಾಗೇರಿಗೆ ಸಿಗಕ್ಕಾಗತ್ತಾ? ಪಾರ್ಲಿಮೆಂಟ್ ನಾವು ಹೋಗಕ್ಕಾಗತ್ತಾ? ಒಂದು MLA, ಒಂದು MP, ಒಂದು ಮಿನಿಸ್ಟರ್ ಯಾಕೆ ಹಾರಿಸ್ತೇವೆ? ನಮ್ಮ ಹತ್ರ ಆಗಲ್ಲ ಹೇಳುವ ಉದ್ದೇಶದಿಂದ ಅವ್ರಿಗೆ ಹಾರಿಸಿದ್ದು. ಇವರು ಹೀಗೆ ಹೇಳಿದ್ರೆ ಏನು ಇದು ಪರಿಸ್ಥಿತಿ? 5 ಗ್ಯಾರಂಟಿ ಭಾಗ್ಯದಲ್ಲಿ ಇದೊಂದು 6ನೇದು ಧೂಳಿನ ಭಾಗ್ಯ ಕೊಟ್ಟಿದ್ದಾರೆ ಅನಿಸುತ್ತದೆ ನನಗೆ. 2.5 ವರ್ಷದ ಆಡಳಿತ ಅವಧಿಯಲ್ಲಿ ಭೀಮಣ್ಣ ನಾಯಕರು ಹೇಗೆ ಕೆಲಸ ಮಾಡಿದ್ದಾರೆ? ಭೀಮಣ್ಣ ನಾಯಕ ಅವರು ಶಾಸಕರಾಗಿ ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಉಚಿತವಾಗಿ ಧೂಳಿನ ಭಾಗ್ಯವನ್ನು ಕೊಟ್ಟಿದ್ದಾರೆ, ಅಷ್ಟೇ ಹೇಳ್ಬೋದು ಅಷ್ಟೇ. MLA ಭೀಮಣ್ಣ ನಾಯಕರು ಆಯ್ಕೆ ಆಗಿದ್ರು. ಹೇಗೆ ಕೆಲಸ ಮಾಡ್ತಿದ್ದಾರೆ ಸರ್? ಭೀಮಣ್ಣ ನಾಯಕರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನ್ಯಾಷನಲ್ ಹೈವೇ ಬರ್ತದೆ. ನಾವೇನ್ ಈಗ ನಿಂತ್ಕೊಂಡಿದ್ದೀವಲ್ಲ, ಇದು ನ್ಯಾಷನಲ್ ಹೈವೇ. ಇದು ನ್ಯಾಷನಲ್ ನಮ್ದು ಕುಮಟಾ ಟು ಹಾವೇರಿ ಏನು ಹೈವೇ ಇದೆ, ಸಾಗರಮಾಲಾ ಯೋಜನೆ ಹೈವೇ ಇದೆ, ಕೆಲಸನೇ ಮಾಡ್ತಾ ಇಲ್ಲ. ಎಲ್ಲ ಅಲ್ಲೇ ಪೆಂಡಿಂಗ್ ನಿಲ್ಸಿದ್ದಾರೆ. ಮಳೆಗಾಲ ಅಂತ ಹೇಳ್ಕೊಂಡು ಸುಳ್ಳು ಹೇಳೋ ಕೆಲಸ ನಿಲ್ಸಿದ್ದಾರೆ. ಇನ್ನು ಈಗ ಏನು ಮಳೆಗಾಲ ಎಲ್ಲ ಮುಗ್ದಿದೆ, ಈಗ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು, ಕೂಡಲೇ ಸ್ಟಾರ್ಟ್ ಮಾಡ್ಬೇಕು. ಯಾಕಂತಂದ್ರೆ ಜನ ಇಲ್ಲಿ ಅಂಗಡಿಕಾರರು, ರೋಡ್ ಮೇಲೆ ತಿರುಗಾಡು ಎಲ್ಲ ಬೈಕು ಕಾರ್ನವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ನಾಳೆ ಇದರಿಂದ ಎಲ್ಲ ಏನು ಬೇಡಾಗಿದ್ದ ಧೂಳಿಂದ ಡಸ್ಟ್ ಅಲರ್ಜಿ ಅದು ಇದು ಆಗಿ ತುಂಬಾ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ನಾವು ಸರ್ಕಾರಕ್ಕೆ ಮನವಿ ಮಾಡೋದು ಇಷ್ಟೇ, ತಕ್ಷಣ ನೀವು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ, ಜನರಿಗೆ ತುಂಬಾ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಹಿಂಗೆ ಅದ್ರ ಜನ ನಿಮ್ ವಿರುದ್ಧ ತಿರುಗಿ ಬೀಳ್ತಾರೆ. ಆದ್ರೂ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಆಗ್ಬೇಕಿದೆ, ಅವ್ರು ಖಂಡಿತ ಮಾಡ್ತಾ ಇದ್ದಾರೆ. ಎಷ್ಟು ಅಂಕ ಕೊಡ್ತೀರಿ ಸರ್ 10ಕ್ಕೆ ಅವರಿಗೆ? ಈಗ ಅವ್ರ ಕೆಲಸ ನೋಡಿ ಭೀಮಣ್ಣವರಿಗೆ 10 ಔಟ್ ಆಫ್ 10 ಕೊಡ್ತೀವಿ. ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಈ ಕ್ಷೇತ್ರದಿಂದ ಶಾಸಕರಾಗಿ ಭೀಮಣ್ಣ ನಾಯಕ ಆಯ್ಕೆ ಆಗಿದ್ರು. ಒಟ್ಟು ಭರವಸೆ ಎಲ್ಲ ಈಡೇರಿಸ್ತೀರಾ? ಹೇಗೆ ಕೆಲಸ ಮಾಡ್ತೀರಾ ಸರ್? ಸರ್, ನಾವು ಹೇಳೋದ್ ಪ್ರಕಾರ ಸಾರ್ವಜನಿಕವಾಗಿ ಹೇಳೋದು, ಪಕ್ಷಾತೀತವಾಗಿ ಹೇಳೋದಂದ್ರೆ ನೋಡ್ತಿದ್ವಿ ನಾವು ಶಿರ್ಸಿಯ ವಾತಾವರಣ ಹೇಗಿದೆ. ಎಲ್ಲ ಕಡೆ ಹೊಂಡ, ಧೂಳು ಮೇಲೆ ಧೂಳು, ಯಾವ ತರ ಅಭಿವೃದ್ಧಿ ಆಗ್ತಾ ಇದೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಿ. ಇನ್ನು ಏನು ಅವ್ರ ಬೇಡಿಕೆ ಇರಿಸ್ಬೇಕಿತ್ತು, ಇನ್ನು ಆ ಲೆಕ್ಕಕ್ಕೆ ಅವ್ರು ಮಾಡಲಿಲ್ಲ. ನಾವು ಅವ್ರಿಗೆ ಈಗೂ ಹೇಳೋದೇನಂದ್ರೆ, ಶಿರ್ಸಿಯ ಸ್ವಲ್ಪ ವಾತಾವರಣ ನೋಡಿ ಮಾನ್ಯ ಶಾಸಕರು ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ನಮ್ದೆಲ್ಲ ಆಶಯ. ಯಾಕಂದ್ರೆ ಅವರು ಕಾಗೇರಿ ಅವರನ್ನು ಸೋಲ್ಸಿದ್ದು, ಒಂದು 6 ಸತಿ ಗೆದ್ದಿದ್ರು ಕಾಗೇರಿ ಅವರು. ಅಂತವ್ರನ್ನ ಸೋಲ್ಸಿದ್ರೆ ಬಹಳ ನಿರೀಕ್ಷೆ ಆಯ್ತು. ಜನರು ನಿರೀಕ್ಷೆ, ವೋಟರ್ಸ್ ಆಗಿ ಏನ್ ಹೇಳ್ತೀವಿ ಸರ್? ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ, ಕಾಗೇರಿ ಅವರು ಸೋಲಿಲ್ಲ. ಹಿಂದೆ ಏನ್ ಮತ ಬಂದಿದ್ವು ಅದಕ್ಕಿಂತ ಹೆಚ್ಚಿಗೆ ಮತವನ್ನ ಕಾಗೇರಿ ಅವರು ತಗೊಂಡಿದ್ದಾರೆ. ಅನಿವಾರ್ಯವಾಗಿ 1-2 ಬೂತ್ ಅಲ್ಲಿ ಅವರಿಗೆ ವೋಟ್ ಕಮ್ಮಿ ಆಗೋರು ಬಿಟ್ರೆ
ಸೋಲ್ಸೋ ನಿರೀಕ್ಷೆ ಆಗಿರ್ಲಿಲ್ಲ. ಭೀಮಣ್ಣ ಅವರು ಒಂದು ಬೈ ಲಕ್ ಅವ್ರ ಹಣೆ ಬರ ಚೆನ್ನಾಗಿತ್ತು, ಅವರು MLA ಆಗಿ ಬಂದಿದ್ದಾರೆ. ಯಾಕಂದ್ರೆ ಕಾಗೇರಿ ಅವರು ನೀವು ನೋಡಿದಿರಿ ಅತ್ಯಂತ ಹೈಯೆಸ್ಟ್ ಮತದಿಂದ 3,80,000 ಮತದಿಂದ ಇಡೀ ಕರ್ನಾಟಕದಲ್ಲೇ ಹೈಯೆಸ್ಟ್ ಮತದಿಂದ ಗೆದ್ದು ಬಂದುವ ಯಾರು ಅಭ್ಯರ್ಥಿ ಇದ್ರೆ ಅದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ನಾವೀಗ ಶಿರ್ಸಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಚ್ಗಾವ್ ಅನ್ನೋ ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಜನರ ಅಭಿಪ್ರಾಯವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಕಳೆದ 2.5 ವರ್ಷ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ನೀವು ಈ ಕ್ಷೇತ್ರದಿಂದ ಭೀಮಣ್ಣ ನಾಯಕರು MLA ಆಗಿ ಆಯ್ಕೆಯಾಗಿದ್ರು. ಈ 2.5 ವರ್ಷದ ಅವಧಿಯಲ್ಲಿ ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿಸಿದಾರ? ಹೇಗೆ ಕೆಲಸ ಮಾಡ್ತೀರಾ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ? ಪ್ರತಿಯೊಂದು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಸ್ಕೂಲು ಎಲ್ಲ ಕಡೆಗೆ ಭೇಟಿ ಕೊಟ್ಟು ಪ್ರತಿಯೊಂದು ಜನರ ಭೇಟಿ ಕೊಟ್ಟು ಸ್ಪಂದನೆ ನೀಡ್ತಾ ಇದ್ದಾರೆ. ಯಾವುದೇ ರೀತಿ ಈಗ ಕೆಲವೊಂದು ಮೂಲಭೂತ ಸೌಕರ್ಯಗಳಿಗಾಗಿ ಎಲ್ಲ ಕಡೆಗೂ ಈಗಾಗಲೇ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗೊಂದು 2-3 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಸುಮಾರು ರಸ್ತೆಗಳೆಲ್ಲ ಅಭಿವೃದ್ಧಿಯಾಗಿದೆ. ಸ್ಕೂಲು, ಬಿಲ್ಡಿಂಗ್ಸ್ಗಳು, ಗಟಾರ ಹಾಗೆ ಮತ್ತು ಸಾರ್ವಜನಿಕ ಸಣ್ಣ ಕುಂದುಕೊರತೆಗಳಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ನೀಡ್ತಾ ಇದ್ದಾರೆ. ನೀವು ಹೇಳಿ ಸರ್, ಈಗ 2.5 ವರ್ಷದಲ್ಲಿ ಸಾಕಷ್ಟು ಭರವಸೆಗಳು ನೀವು ನಿರೀಕ್ಷೆ ಇಟ್ಕೊಂಡಿದ್ದೆ. ಯಾಕಂದ್ರೆ ಕಾಗೇರಿ ಅವರನ್ನ ಸೋಲ್ಸಿ ಅವರು MLA ಆಗಿರೋದು, ಆ ನಿರೀಕ್ಷೆ ಎಲ್ಲ ಈಡೇರಿದೆ? ನಮಸ್ಕಾರ, ನಾನು ಶ್ರೀಪತಿ ನಾಯ್ಕ ಅಂತೇಳಿ. ನಮ್ಮ MLA ಅವರು ಭೀಮಣ್ಣ ನಾಯ್ಕ ಅವರು ಈಗೇನು ನಮಗೆ ಭರವಸೆ ಕೊಟ್ಟಂತ ವಿಚಾರದಲ್ಲಿ ಬಹಳಷ್ಟು ಕೆಲವು ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಮಾಡಬೇಕು ಮುಂದೆ ಮಾಡುವಂತ ವಿಚಾರದಲ್ಲೂ ಇದ್ದಾರೆ. ಈಗ ಮಳೆ ಅಭಾವದಿಂದ ಕೆಲವೊಂದು ರಸ್ತೆಗಳನ್ನು ಮಾಡ್ಲಿಕ್ಕೆ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಬರುವಂತ ದಿನದಲ್ಲಿ ಅದು ಸಹ ಅವರು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅನ್ನೋ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಈಗಾಗಲೇ ಕೆಲವೊಂದು ಅವರವರು ಏನು ವಾರ್ಡ್ ಮಟ್ಟದಲ್ಲಿ ವಿಸಿಟ್ ಆಗಿ ಅಲ್ಲಿಯ ಜನರ ಸ್ಪಂದನೆ, ಅವರ ಆರೋಗ್ಯ ಸ್ಪಂದನೆ ಆಗಬಹುದು ಅಥವಾ ಅಲ್ಲಿ ಮೂಲಭೂತ ಸೌಕರ್ಯದ ಸಮಸ್ಯೆ ಇದ್ರೆ ಅದ್ರ ಬಗ್ಗೆನೂ ಸ್ಪಂದನೆ ಮಾಡುತ್ತಾ ಮತ್ತು ಪ್ರತಿಯೊಂದು ಗ್ರಾಮಕ್ಕೂ ವಿಸಿಟ್ ಆಗ್ತಾ, ಪ್ರತಿಯೊಂದು ವಾರ್ಡ್ಗೂ ವಿಸಿಟ್ ಆಗ್ತಾ, ಎಲ್ಲಾ ಪಂಚಾಯತ್ ಮಟ್ಟದಲ್ಲೂ ವಿಸಿಟ್ ಆಗ್ತಾ ಇದ್ದಾರೆ. ಎಷ್ಟು ಕೊಡ್ತೀವಿ ಸರ್? 10 ಅಂಕ ಅವ್ರಿಗೆ ಕೊಡೋದಿದ್ರೆ? ಅವರಿಗೆ ನಾವು 10 ಕೊಡ್ತೇವೆ ಸರ್. ಸರಿ, ಏನ್ ಕೆಲಸ ಆಗ್ಬೇಕು ಸರ್? 2.5 ವರ್ಷ ಅವಧಿ ಇದೆ ಈಗ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ, ಇನ್ನೇನಿದೆ ಅವರಿಗೆ? ರಸ್ತೆಗಳು 25 ವರ್ಷದಿಂದನೂ ನಾವು ಬೇಡಿಕೆಗಳನ್ನು ಇಡ್ತಾ ಬಂದಿದ್ವಿ, ಆಗಿರ್ಲಿಲ್ಲ. ಈ ಬಾರಿ ಭೀಮಣ್ಣ ನಾಯ್ಕರ MLA ಆದ್ಮೇಲೆ ಅದೆಲ್ಲ ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಈಗ ನಮ್ಮ ಪಂಚಾಯತ್ನಲ್ಲಿ 4 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ರಸ್ತೆಗಳನ್ನು ಒಂದು ಆದ್ಯತೆ ಮೇಲೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ಗನ್ಸುತ್ತೆ ಇನ್ನೊಂದು 2 ವರ್ಷದಲ್ಲಿ ಆ ಎಲ್ಲಾ ರಸ್ತೆಗಳು ಸಂಪೂರ್ಣ ಅಭಿವೃದ್ಧಿ ಆಗ್ತದೆ ಅಂತ ನಾನು ನಂಬ್ಕೊಂಡಿದ್ದೇನೆ. ನೀವೆಷ್ಟು ಅಂಕ ಕೊಡ್ತೀರಿ ಭೀಮಣ್ಣ ಅವ್ರ ಕೆಲಸ? 10 ಕೊಡ್ತೀನಿ. ಭೀಮಣ್ಣ ಅವರಿಗೆ 10 ಕೊಡ್ತೇನೆ. ಸರ್, ಈಗ ಈ ಕ್ಷೇತ್ರದ್ದು ನೀವು ಜನರುಗಳು ವೋಟ್ ಹಾಕಿದ್ರಿ. ಭೀಮಣ್ಣ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ? 2.5 ವರ್ಷದಲ್ಲಿ ಬಹಳ ಭರವಸೆಗಳನ್ನು ಕೊಟ್ಟಿದ್ರು. ಕಾಗೇರಿ ಅವರನ್ನು ಸೋಲಿಸಿ ಅವರು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿರುವಂತದ್ದು. ಅವರ ನಿರೀಕ್ಷೆಗಳೆಲ್ಲ ನಿಮ್ದು ಈಡೇರಿದೆಯಾ? ಕೊಟ್ಟ ಭರವಸೆ ಈಡೇರುತ್ತಿದೆ? ಹೌದು, ಕೊಟ್ಟಬಹುದು. ಹೌದು ಸರ್. ಈಗ ನಾವು ನೋಡ್ತಾ ಇರೋದು ನಿಮಗೆ 2.5 ವರ್ಷ ಆಯ್ತು ಭೀಮಣ್ಣ ಸರ್ ಬಂದ ನಂತರ ಅವ್ರು ಸುಮಾರು ಕಡೆ ಎಲ್ಲ ಕೆಲಸ ಮಾಡ್ತಾರೆ. ಮತ್ತೆ ಈಗ ನಮ್ಮದೇ ಏರಿಯಾದಲ್ಲಿ ಎಷ್ಟೋ ವರ್ಷ ನಾವು 22-30 ವರ್ಷದಿಂದ ನೋಡ್ತಾ ಬಂದಿದ್ದು ರೋಡುಗಳು ಎಲ್ಲ ಸರಿ ಆಗ್ಲಿಲ್ಲ. ಈ ಸಲ ಅಂತೂ ನಮ್ಗೆ ರೋಡಿಂದ ಚಲೋ ಮಾಡಾರೆ. ಮತ್ತೆ ಬೀದಿ ಲೈಟ್ಗಳನ್ನು ಮತ್ತೆ ಸಹಿತ ಇಲ್ಲಾಗಿತ್ತು, ಬೀದಿ ಲೈಟ್ ಅನ್ನು ಮತ್ತೆ ಸಹಿತ ಹಾಕ್ಸಿಕೊಟ್ಟಾರೆ. ಎಲ್ಲದನ್ನು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ಈಗ ಭೀಮಣ್ಣ ಅವ್ರು ಸ್ಪಂದನೆ ಮಾಡ್ತಿದ್ದಾರೆ ಸರ್. ಈಗ MLAಗಳಂದ್ರೆ ಅವ್ರ ಕೈಗೆ ಸಿಗಲ್ಲ ಅನ್ನೋ ಆರೋಪ ಇದೆ. 2.5 ವರ್ಷ ಅವಧಿ ನೋಡಿರಿ, ನಿಮ್ಗೆ ಸ್ಪಂದನೆ ಇದಾರ? ಅವರು ಬರ್ತಾರೆ, ದಯವಿಟ್ಟು ಬರ್ತಾರೆ. ಏನೋ ಯಾವಾಗಾದ್ರೂ ಕರೆದಿದ್ರ? ಏನು ಬಂದಿದ್ರು ಬರ್ತಾರಂತೆ ಹೇಳಿದ್ರ. ಈಗ ಬರ್ಬೋದು. ಈಗ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗಿದೆ ಸರ್ ಭೀಮಣ್ಣ ಅವ್ರು ಬಂದ? ಮಾಡ್ತಾ ಇದಾರೆ, ಕೆಲಸ ಮಾಡ್ತಾರ. ನೀವೆಷ್ಟು ಅಂಕ ಕೊಡ್ತೀರಿ ಭೀಮಣ್ಣಗೆ? 10ಕ್ಕೆ ಕೊಡೋದಿದ್ರೆ ಅವ್ರ ಕೆಲಸ ನೋಡಿ? 10 ಕೊಡೋದು. ಕಳೆದ ಬಾರಿ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ MLA ಆಗಿ ಭೀಮಣ್ಣ ಅವ್ರು ಗೆದ್ದಿದ್ರು. ಹೇಗೆ ಕೆಲಸ ಮಾಡ್ತೀರಾ ಸರ್? ನೀವು ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ತೀರಾ? ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ, ಎಂತದ್ದು ಇಲ್ಲ ಮಾಡೋದು. ಈಗ ನಮ್ಗೆ ರೋಡ್ ಒಂದು ಸರಿ ಮಾಡಿ ಕೊಡ್ಬೇಕು ಅವರು. ಅವಾಗ ನಮ್ಗೆ ಇಲ್ಲಿ ಬಸ್ಸಿಂದ ಒಂದು ತೊಂದರೆ ಐತಿ. ನಮ್ಗೆ ಇಲ್ಲಿ ಆರೋಗ್ಯದಾಗ ನಮ್ಗೆ ಬಸ್ ಒಂದು ಏನಾರ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಸಲುವಾಗಿ ನಾವು ಅವರಿಗೆ ಕೈ ಮುಗಿದು ಬೇಡ್ಕೊಂತೇವೆ. MLA ಅವ್ರ ಕೆಲಸಕ್ಕೆ ಎಷ್ಟು ಅಂಕ ಕೊಡ್ತೀರಾ? 10ಕ್ಕೆ ನೀವು? 10 ಕೊಡ್ತೇವೆ ನಾವು. ಹೌದು, ಒಳ್ಳೆ ಕೆಲಸನೂ ಕೊಡ್ತೇವೆ. ಕಳೆದ ಬಾರಿ ಚುನಾವಣೆಯಲ್ಲಿ ಶಾಸಕರಾಗಿ ಭೀಮಣ್ಣ ನಾಯಕ್ ಆಯ್ಕೆಯಾಗಿದ್ರು. ಬಹಳ ಭರವಸೆ ಕೊಟ್ಟಿದ್ರು ನಿಮಗೆ ಎಲ್ಲ ಲೇಡೀಸ್. ಅವೆಲ್ಲ ಈಡೇರಿಸ್ತೀರಾ ಹೆಂಗೆ? ಹೌದು, ಮಾಡಿದ್ದಾರೆ. ಎಲ್ಲ ಕೆಲಸ ಮಾಡ್ಕೊಟ್ಟಿದ್ರು ಸರ್. ಒಳ್ಳೆಯವರು ಅವರು ಭೀಮಣ್ಣ ನಾಯ್ಕರು. ಭೀಮಣ್ಣ ನಾಯ್ಕರು ಅಂದ್ರೆ ಒಳ್ಳೆಯವರೇ ಅವರು. ಎಲ್ಲ ಇದರಲ್ಲಿ ಕಸ್ತೂರ್ಬಾ ನಗರದಿಂದ ಹಿಡಿದು ಬಂದಲ್ಲೆಲ್ಲ ಇದ್ ಮಾಡಿದ್ದಾರೆ. ಒಳ್ಳೇದು ಮಾಡಿದಾರೆ ಅವರು. ಏನೇನ್ ಭರವಸೆ ಕೊಟ್ಟಿದ್ರು? ಏನೇನ್ ಈಡೇರಿಸ್ತೀರಿ? ಈಗ ರಸ್ತೆ ಬಗ್ಗೆ ಇಲ್ಲ. ಮತ್ತೆ ಈಗ ನೋಡ್ರಿ, ಯಾರೇ ಕೊಬ್ಬದಲ್ಲಿ ಏನೂ ಇಲ್ಲ ಆಗಿತ್ತು, ಅದೆಲ್ಲ ಇದ್ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮ್ಗೆ.
ಇನ್ನು ಏನ್ ಮಾಡ್ಬೇಕು ಭೀಮಣ್ಣ ಅವ್ರ ಕೆಲಸ ಈಗ? ನಮ್ಗೆ ರೋಡ್ ಮಾಡ್ಕೊಡ್ಬೇಕು, ಸ್ವಲ್ಪ ನಲ್ಲಿ ಗಿಲ್ಲಿ ಸೌಲಭ್ಯ ಮಾಡ್ಕೊಡ್ಬೇಕು. ಬಡವ್ರ ಬಗ್ಗೆ ಎಂತದೂ ಇಲ್ಲ, ಸೌಲಭ್ಯನೇ ಇಲ್ಲ ಅಲ್ಲಿ ಏನು. ಈಗ ಮಾಡ್ಬೇಕು. ಹೌದೌದು, ಮಾಡ್ಕೊಡ್ಬೇಕು ಅದೆಲ್ಲ. ನಾವೀಗ ಶಿರ್ಸಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಭದ್ರಾಪುರ ಅನ್ನೋ ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಜನರ ಬಳಿ ಅಭಿಪ್ರಾಯ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಕಳೆದ 2023 ನಡೆದಂತಹ ಚುನಾವಣೆಯಲ್ಲಿ ಇಲ್ಲಿ ಭೀಮಣ್ಣ ನಾಯಕರು ಆಯ್ಕೆಯಾಗಿದ್ರು. 2.5 ವರ್ಷ ಅವಧಿ ಆಗಿರತಕ್ಕಂಥದ್ದು. ಈ ಅವಧಿಯಲ್ಲಿ ಅವರು ಸಾಕಷ್ಟು ಭರವಸೆಗಳನ್ನು ಕೊಟ್ಟು ಇಲ್ಲಿ ಶಾಸಕರಾಗಿದ್ದಾರೆ. ಅವ್ರ ಭರವಸೆ ಎಲ್ಲ ಈಡೇರಿಸಿದ್ದಾರೆ. ಅವ್ರ ಕೆಲಸ 2.5 ವರ್ಷದ ಆಡಳಿತ ಏನ್ ತೃಪ್ತಿ ತಂದಿದೆ? ಶ್ರೀಯುತ ಭೀಮಣ್ಣ ನಾಯ್ಕ ಅವರು ನಮ್ಮ 2.5 ವರ್ಷದ ಅವಧಿಯಲ್ಲಿ ಅವರು ಉತ್ತಮ ಜನಸ್ನೇಹಿ ಒಂದು ಶಾಸಕರು. ಮತ್ತು ಈಗಾಗಲೇ ಕೆಲವಷ್ಟು ಅನುದಾನವನ್ನು ಅವರು ಈಗಾಗಲೇ ಮಂಜೂರು ಮಾಡಿದ್ದಾರೆ ನಮ್ಮ ಭದ್ರಾಪುರ ಗ್ರಾಮಕ್ಕೆ. ಇನ್ನು ಕೆಲವಷ್ಟು ಕಾಮಗಾರಿ ಆಗೋದಿದೆ, ಅದು ಕೆಲವೇ ದಿನದಲ್ಲಿ ಮಾಡಿಕೊಡುವ ಒಂದು ಭರವಸೆ ನೀಡಿದ್ದಾರೆ. ಅವರ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈಗ ಸರ್, ಇಲ್ಲಿ ವೋಟರ್ಸಿಗೆ ಬಹಳ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಎಲ್ಲ ಈಡೇರ್ತಿದೆ. ಯಾಕಂದ್ರೆ MLA ಅಂದ್ರೆ ಕೈಗೆ ಸಿಗಲ್ಲ, ಈ ರೀತಿ ಎಲ್ಲ ಒಂದು ಆರೋಪಗಳಿರ್ತವೆ. ಇಲ್ಲಿನ MLAಗಳು ಯಾವ ರೀತಿ ಇದ್ದಾರೆ ಸರ್? ನಮ್ಮ ಶಾಸಕರಾದ ಭೀಮಣ್ಣ ಅವರು ನಿಮ್ಗೆ ಎಷ್ಟು ರಾತ್ರಿ ಹೋದ ಸ್ಪಂದನೆ ಇದೆ, ನಿಗರ್ವಿಗಳು, ಜನಸ್ನೇಹಿಗಳು. ಯಾಕಂದ್ರೆ ಅವ್ರ ಹತ್ರ ನಾವು ಎಷ್ಟೊತ್ತಿಗೆ ಹೋದ್ರೂ ನಾವು ಸ್ಪಂದನೆಯಿಂದ ಕೆಲಸ ಮಾಡ್ಕೊಳ್ಬಹುದು. ಎಲ್ಲಿ ಕಾರ್ ನಿಂತ್ಕೊಂಡು ಸಹಿತ ಅವರು ನಮ್ಮನ್ನ ಮಾತಾಡಿಸಿ ಕಳಿಸುವಂತ ಸ್ನೇಹಪರ ಒಂದು ಆಡಳಿತಗಾರ. ಅಂತವ್ರು ನಮ್ಗೆ ಶಾಸಕರಾಗಿರೋದು ತುಂಬಾ ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ. ಎಷ್ಟು ಅಂಕ ಕೊಡ್ತೀವಿ ಸರ್? 10ಕ್ಕೆ ಅವರಿಗೆ ನಾವು 9 ಅಂಕ ಅಂತೂ ಕೊಡ್ತೇವೆ. ಸರ್, ನೀವು ನೋಡಿ 2.5 ವರ್ಷ ಆಡಳಿತ ಅವಧಿ, ಏನೇನ್ ಕೆಲಸ ಆಗ್ಬೇಕು ಸರ್? ಇನ್ನು ಏನ್ ಮಾಡಿದ್ದಾರೆ ಅವರು? ಇಲ್ಲ ಸರ್, ನಮಗೆ ತಿಳಿದ ಪ್ರಕಾರ ನಮಗೆ ಈಗ ಅವರು ಒಂಥರ ಹಿಂಗೆ ರಾಜಕಾರಣಿ ಲೆಕ್ಕದಲ್ಲಿ ಇಲ್ಲ ಸರ್. ನಮ್ಗೆ ಅವರು ಒಂಥರ ಫ್ರೆಂಡ್ಲಿ ಲೆಕ್ಕ. ನಾವು ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಮತ್ತು ಬಡವರು ಒಂದು ಕಷ್ಟಕ್ಕೆ ಅವರು ಹೊಣೆ ಹಾಕ್ತಾರೆ. ಯಾಕಂದ್ರೆ ಈಗ ನಮ್ಮ ಆಸೆ ಏನು ಕೇಳಿದ್ರೆ, ಈಗ ನಮ್ಮೂರಲ್ಲಿ ಒಂದು ನಮ್ಮ ಈ ಗ್ರಾಮ ಭಾಳ ಹಿಂದುಳಿದಂಥ ಒಂದು ಗ್ರಾಮ. ಅದ್ರ ಬಗ್ಗೆ ನಮ್ದು ಈಗ ಒಂದು ರೋಡ್ ಅಭಿವೃದ್ಧಿ, ಈಗ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೇವೆ. ಅದಕ್ಕೆ ನಾವು ಮಾಡ್ಕೊಡ್ತೇವೆ, ಭರವಸೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ ಸರ್. ಸರ್, 2.5 ವರ್ಷದ ಆಡಳಿತ ನೋಡಿರಿ, ಏನೇನ್ ಸಮಸ್ಯೆಗಳಿದೆ? ಭೀಮಣ್ಣ ಅವ್ರು ಏನೇನ್ ಕೆಲಸ ಮಾಡಿದ್ದಾರೆ? ಇಲ್ಲಿ ಸದ್ಯ ಮಾಡ್ತೇವೆ ಅಂತ ಹೇಳಿದ ಪ್ರಕಾರ ಈಗ ಈ ಸಲ ಮಾಡಿದ್ದಾರೆ. ಈ ಮತ್ತೆ ರಸ್ತೆ ಕೆಲಸ ಆಗೋದಿದೆ. ಬಹಳ ಭರವಸೆ ಕೊಟ್ಟಿದ್ರು. ಮತ್ತೆ ನಿಮಗೂ ನಿರೀಕ್ಷೆ ಇಟ್ಕೊಂಡಿದ್ರು. ಯಾಕಂದ್ರೆ ಕಾಗೇರಿ ಅವ್ರನ್ನ ಸೋಲ್ಸವ್ರ MLA ಆಗಿದ್ದು. ಆ ನಿರೀಕ್ಷೆ ಈಡೇರಿದೆಯಾ? ಭರವಸೆಗಳನ್ನ ಈಡೇರಿಸ್ತಾ ಇದ್ದಾರೆ? ಅಲ್ಲ, ನಮ್ಮ ಭಾಗದಲ್ಲಿ ಆಗದಿದ್ರು ಪಕ್ಕದಲ್ಲೆಲ್ಲ ಆಗಿದ್ದು ನಮ್ಗೆ ಗೊತ್ತಾಗಿದೆ. ಪಕ್ಕದ ಗ್ರಾಮಗಳೆಲ್ಲ ಆಗಿದೆ. ಇನ್ನು ಏನೇನಾಗ್ಬೇಕು ಸರ್ 2.5 ವರ್ಷದಲ್ಲಿ? ಇಲ್ಲಿ ಅದೇ ಹೇಳ್ದಲ್ಲ, ರಸ್ತೆ ಆಗ್ಬೇಕು. ರಸ್ತೆಗೆ ಊರೊಳಗಿನ ರಸ್ತೆನೇ ಇಲ್ಲ, ರಸ್ತೆ ಆಗ್ಬೇಕಾಗಿದೆ. ಈ ದೇವಸ್ಥಾನ, ನೀರಿನ ಕೆಲಸ ಮತ್ತು ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲ. ಶಾಲಾ ಮಕ್ಕಳಿಗೆ ಹೈಸ್ಕೂಲ್ ಕಾಲೇಜಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ವಿಶೇಷವಾಗಿ ಈಗ ಮನವರಿಕೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಸಿದ್ದಾಪುರ ಕ್ಷೇತ್ರದ ಜನರ ಅಭಿಪ್ರಾಯ ಆಗಿದೆ. ಏನು ಶಾಸಕರಾದಂತಹ ಭೀಮಣ್ಣ ನಾಯಕ್ ಜನಸ್ನೇಹಿ ಶಾಸಕರಾಗಿದ್ದಾರೆ. ಆದ್ರೆ ಕ್ಷೇತ್ರದಲ್ಲಿ ಒಂದಿಷ್ಟು ರಸ್ತೆಗಳು ಹಾಳಾಗಿದೆ. ಅದನ್ನು ಸರಿಪಡಿಸುವಂತಹ ಕಾರ್ಯವನ್ನ ಭೀಮಣ್ಣ ನಾಯಕ್ ಮಾಡಬೇಕನ್ನೋದು ಇಲ್ಲಿನ ಜನರ ಅಭಿಪ್ರಾಯ ಆಗಿದೆ. ಇದು ಈ ಹೊತ್ತಿನ ಸ್ಪೆಷಲ್. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.